ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 21ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ನನ್ನ ಆಜ್ಞೆಗಳನ್ನು ಹೊಂದಿ ಅವುಗಳನ್ನು ಕೈಕೊಂಡು ನಡೆಯುವವನೇ ನನ್ನನ್ನು ಪ್ರೀತಿಸುವವನು ನನ್ನ ತಂದೆಗೆ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ಅವನಿಗೆ ಕಾಣಿಸಿಕೊಳ್ಳುವೆನು ಎಂದು ಹೇಳಿದನು. ವಾಕ್ಯದ ಶಿರೋನಾಮೆ ನೋಡುವಾಗ ಪ್ರೀತಿಸು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವವನು ನನ್ನನ್ನು ಪ್ರೀತಿಸುತ್ತಾನೆ. ನನ್ನನ್ನು ಪ್ರೀತಿಸುವವನು ನನ್ನ ತಂದೆ ಅವನನ್ನು ಪ್ರೀತಿಸುತ್ತಾನೆ ಮತ್ತು ನಾನು ಅವನನ್ನು ನೋಡುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ. ಅದು ಯಾವಾಗ ಆಗುತ್ತದೆ ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ ಯೇಸು ಕ್ರಿಸ್ತನು ನಮ್ಮನ್ನು ನೋಡುವುದಕ್ಕಾಗಿ ಬರುತ್ತಾನೆ. ತಂದೆಯಾದ ದೇವರು ಕೂಡ ನಮ್ಮನ್ನು ಪ್ರೀತಿಸುವಂತವನಾಗಿದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದ ಜನರನ್ನು ನಾವು ಪ್ರೀತಿಸುವಾಗ ಈ ಲೋಕದ ಜನರು ನಮ್ಮನ್ನು ಮೋಸ ಮಾಡುತ್ತಾರೆ, ನಮ್ಮನ್ನು ವಂಚನೆ ಮಾಡುತ್ತಾರೆ, ನಮ್ಮನ್ನು ನಾಶನ ಮಾಡುತ್ತಾರೆ. ಆದರೆ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಾವು ನಡೆಯುವಾಗ ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮ್ಮನ್ನು ನೋಡುವುದಕ್ಕಾಗಿ ಯೇಸು ಕ್ರಿಸ್ತನು ಬರುವಂತವನಾಗಿದ್ದಾನೆ. ಹಾಗಾದರೆ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪ್ರತಿನಿತ್ಯವೂ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಂತವರಾಗಬೇಕು. ಯೇಸು ಕ್ರಿಸ್ತನ ವಾಕ್ಯಗಳನ್ನು ಅನುಸರಿಸಿ ನಾವು ನಡೆಯುವಂತವರಾಗಬೇಕು. ಆವಾಗ ನಾವು ಯೇಸು ಕ್ರಿಸ್ತನ ವಾಕ್ಯಗಳನ್ನು ಯೇಸು ಕ್ರಿಸ್ತನ ಮಾತನ್ನು ನಾವು ಕೈಕೊಂಡು ಯಾವಾಗ ನಡೆಯುತ್ತೇವೋ ಆವಾಗ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವುದಕ್ಕಾಗುತ್ತದೆ. ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸುವಾಗ ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ಯೇಸು ಕ್ರಿಸ್ತನು ನಮ್ಮನ್ನು ನೋಡುವುದಕ್ಕಾಗಿ ಬರುತ್ತಾನೆ. ಈ ಲೋಕದ ಜನರು ನಮ್ಮ ಪ್ರೀತಿಯನ್ನು ಸ್ವಾರ್ಥಕ್ಕಾಗಿ ಉಪಯೋಗಿಸುತ್ತಾರೆ, ಅವರ ಒಂದು ಲಾಭಕ್ಕಾಗಿ ನಮ್ಮನ್ನು ಪ್ರೀತಿಸುತ್ತಾರೆ, ಅವರ ಒಂದು ಏಳಿಗೆಗಾಗಿ ನಮ್ಮನ್ನು ಪ್ರೀತಿಸುತ್ತಾರೆ. ಆದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುತ್ತಾನೆ ಮತ್ತು ನಮ್ಮನ್ನು ನೋಡುವುದಕ್ಕಾಗಿ ಬರುತ್ತಾನೆ. ವಿಶೇಷವಾಗಿ ತಂದೆಯಾದ ದೇವರು ಕೂಡ ನಮ್ಮನ್ನು ಪ್ರೀತಿಸುತ್ತಾನೆ ಎಂಬುದಾಗಿ ಯೇಸು ಕ್ರಿಸ್ತನು ವಾಕ್ಯದ ಮುಖಾಂತರ ನಮ್ಮನ್ನು ಹೇಳ್ತಾ ಇದ್ದಾನೆ. ಈ ಲೋಕವನ್ನು ಪ್ರೀತಿಸುವಾಗ ಈ ಲೋಕವು ಗತಿಸಿ ಹೋಗುತ್ತದೆ, ಈ ಲೋಕವು ಇಲ್ಲದಂತಾಗುತ್ತದೆ. ಆದರೆ ನಾವು ಯೇಸು ಕ್ರಿಸ್ತನನ್ನು ಪ್ರೀತಿಸುವಾಗ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಾವು ನಿತ್ಯವೂ ಜೀವಿಸುತ್ತೇವೆ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನ ಆಜ್ಞೆ ಏನೆಂಬುದಾಗಿ ನೋಡುವಾಗ ನಾವು ಪ್ರತಿನಿತ್ಯವೂ ಜೀವಿಸುವಾಗ ಸತ್ಯವೇದವನ್ನು ಧ್ಯಾನ ಮಾಡಬೇಕು. ಸತ್ಯವೇದದಲ್ಲಿರ್ತಕ್ಕಂಥ ಪ್ರತಿಯೊಂದು ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯಬೇಕು. ನನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು, ನನ್ನ ನೆರೆಯವರನ್ನು ನನ್ನಂತೆ ನಾನು ಪ್ರೀತಿಸಬೇಕು, ಹೊಟ್ಟೆ ಕಿಚ್ಚು ಪಡಬಾರದು, ಅಸೂಯೆ ಪಟ್ಟಿಕೊಳ್ಳಬಾರದು, ಯಾವಾಗಲೂ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ ಈ ರೀತಿಯಾಗಿ ಜೀವಿಸುವಂಥದ್ದೇ ಯೇಸು ಕ್ರಿಸ್ತನ ಆಜ್ಞೆ ಆಗಿದೆ. ಆ ಆಜ್ಞೆಯನ್ನು ನಾವು ಕೈಕೊಂಡು ನಡೆಯುವಾಗ ನಮ್ಮಲ್ಲಿ ಯಾವಾಗಲೂ ಪ್ರೀತಿ ಇರುತ್ತದೆ. ಅದು ಯೇಸು ಕ್ರಿಸ್ತನೇ ನಮ್ಮನ್ನು ಪ್ರೀತಿಸುವಂತ ಪ್ರೀತಿ. ನಾವು ಕೂಡ ಯೇಸು ಕ್ರಿಸ್ತನನ್ನು ಪ್ರೀತಿಸುತ್ತೇವೆ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ನಮ್ಮನ್ನು ನೋಡುವುದಕ್ಕಾಗಿ ಯೇಸು ಕ್ರಿಸ್ತನು ಬರುತ್ತಾನೆ. ಒಂದು ವೇಳೆ ನಾವು ಯೇಸು ಕ್ರಿಸ್ತನ ಆಜ್ಞೆಯನ್ನು ಕೈಕೊಂಡು ನಡೀತಾ ಇಲ್ಲ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಏನು ಕಾರ್ಯಗಳಿರುತ್ತದೆ ಎಂಬುದಾಗಿ ನೋಡುವಾಗ ನಾಶನದ ಮಾರ್ಗ, ಪಾಪದ ಜೀವಿತ, ಕುಡಿಕೆತನ, ವ್ಯಭಿಚಾರ, ದುಂಡೌತಣ, ಇನ್ನೊಂದು ಮತ್ತೊಂದು ಈ ಲೋಕದ ಕಾರ್ಯಗಳೇ ನಮ್ಮ ಜೀವಿತದಲ್ಲಿರುತ್ತದೆ. ಆ ಕಾರ್ಯ ನಮ್ಮ ಜೀವಿತದಲ್ಲಿರುವಾಗ ನಮ್ಮ ಜೀವಿತ ಕೊನೆಯದಾಗಿ ಮುಂದೆ ಹೋಗುತ್ತದೆ, ಮರಣಕ್ಕೆ ತುತ್ತಾಗುತ್ತೇವೆ, ಕೊನೆಯದಾಗಿ ನರಕದಲ್ಲಿ ಹಾಕಲ್ಪಡುತ್ತೇವೆ. ಆದರೆ ನಾವು ನರಕದಲ್ಲಿ ಹಾಕಿಸಲ್ಪಡಬಾರದು, ಲೋಕದ ಪಾಪದ ಜೀವಿತವನ್ನು ನಾವು ಜೀವಿಸಬಾರದು ಎಂಬುದಾಗಿ ನೋಡುವಾಗ ನಾವು ಯೇಸು ಕ್ರಿಸ್ತನ ಆಜ್ಞೆಯನ್ನು ಕೈಕೊಂಡು ನಡೆಯುವಂತವರಾಗಬೇಕು.
ಈ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ, ಕರುಣೆ, ದಯೆ, ಉಪಕಾರ, ಒಬ್ಬರನ್ನು ಸಂತೈಸುವುದು, ಮಾರ್ಗದರ್ಶನ ತೋರಿಸುವಂಥದ್ದು, ಈ ಎಲ್ಲ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇರುತ್ತದೆ. ಈ ಎಲ್ಲ ಕಾರ್ಯಗಳು ಯಾವಾಗ ನಮ್ಮ ಜೀವಿತದಲ್ಲಿ ಇರುತ್ತದೋ ಆವಾಗ ನಾವು ಪ್ರೀತಿಸುವುದಕ್ಕೆ ಪ್ರಾರಂಭಿಸುತ್ತೇವೆ. ಯೇಸು ಕ್ರಿಸ್ತನನ್ನು ನಾವು ಪ್ರೀತಿಸುತ್ತೇವೆ. ಯೇಸು ಕ್ರಿಸ್ತನ ನಮ್ಮನ್ನು ಪ್ರೀತಿಸುತ್ತಾನೆ. ಪ್ರೀತಿಸುವುದಲ್ಲದೆ ತಂದೆಯಾದ ದೇವರು ಕೂಡ ನಮ್ಮನ್ನು ಪ್ರೀತಿಸುತ್ತಾನೆ. ಯೇಸು ಕ್ರಿಸ್ತನು ನಮ್ಮನ್ನು ನೋಡುವುದಕ್ಕಾಗಿ ಬರುತ್ತಾನೆ. ಆ ವಿಷಯವಾಗಿ ನಾವು ಪ್ರತಿನಿತ್ಯ ಜೀವಿಸುವ ಕಾಲವೆಲ್ಲ ಈ ವಾಕ್ಯವನ್ನು ಕೈಕೊಂಡು ನಡೆಯುವಂತವರಾಗೋಣ. ಈ ವಾಕ್ಯವನ್ನು ನಾವು ಕೈಕೊಂಡು ನಡೆಯುವಾಗ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳಾಗುತ್ತವೆ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸುತ್ತಾನೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ಲೋಕವನ್ನು ಪ್ರೀತಿಸುತ್ತಾ ಇರುವುದಾದರೆ, ಲೋಕದ ಆಜ್ಞೆಗಳನ್ನು ನಾವು ಕೈಕೊಂಡು ನಡೀತಾ ಇರುವುದಾದರೆ, ಲೋಕದ ಆಜ್ಞೆಗಳು ನಮ್ಮನ್ನು ನಾಶನದಲ್ಲಿ ಹಾಕುತ್ತವೆ. ಲೋಕದ ಆಜ್ಞೆಗಳು ನಮ್ಮನ್ನು ಮರಣಕ್ಕೆ ನಡೆಸುತ್ತದೆ. ಆದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ನಾವು ಕೈಕೊಂಡು ನಡೆಯುವಾಗ ಯೇಸು ಕ್ರಿಸ್ತನನ್ನು ಪ್ರೀತಿಸುವಂತವರಾಗಿದ್ದೇವೆ. ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. ನಾವು ನಿತ್ಯ ಜೀವವನ್ನು ಜೀವಿಸುವಂತವರಾಗಿದ್ದೇವೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.